ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಕಡಿಮೆ ಸಮಯದಾಗ ಮಾಡ್ಕೊಳ್ಳುವಂತಹ ಸುಲಭವಾಗಿರುವಂತಹ ಮಜ್ಜಿಗೆ ಸಾರು ಅಥವಾ ಮಜ್ಜಿಗೆ ಆಮ್ರ ರೆಸಿಪಿಯನ್ನು ತೋರಿಸ್ಕೊಡಾಕತ್ತೀವ್ರಿ. ಈ ಒಂದು ಮಸ್ತ್ ಆಗಿರುವಂತಹ ರೆಸಿಪಿ ನಿಮ್ಮ ಊಟದೊಳಗಿತ್ತು ಅಂತಂದ್ರೆ ಊಟ ಪೂರ್ತಿ ಕಂಫರ್ಟ್ ಫುಡ್ ಅನ್ಸೋದಂತರೂ ಗ್ಯಾರಂಟಿ ರೀ. ಅಷ್ಟು ಸಿಂಪಲ್ ಆಗಿರುವಂತಹ ಈ ರೆಸಿಪಿಯನ್ನು ಯಾವ ರೀತಿ ಅಂತ ಹೇಳಿ ನೋಡಕ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸವಿರುಚಿಯ ಸೊಬಗನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ನೋಡಿರಿ, ಯಾವ್ದು ಬೇಕಾದ ಕಪ್ ಒಳಗೆ ಅಥವಾ ಒಂದು ಅಳತೆ ಒಳಗೆ ಮೊಸರನ್ನ ತೊಗೊರಿ. ನೀವು ಒಂದು ಕಪ್ ತೊಗೊಂಡ್ರೆ ಅದಕ್ಕೆ 3 ಪಟ್ಟಷ್ಟು ನೀರನ್ನು ಸೇರಿಸ್ಬೇಕ್ರಿ. ನಾವಿಲ್ಲಿ ಒಂದು ಸಾಂದ್ ಗಿಂಡಿ ಒಳಗೆ ಮೊಸರನ್ನ ತೊಗೊಂಡಿದ್ದೀವಿ, ಅದರ 3 ಪಟ್ಟು ನಾವು ನೀರನ್ನು ಅದಕ್ಕೆ ಹಾಕಾಕೈತಿ ಒಂದು ಗುಂಡೆ ಒಳಗೆ ರೀ. ತಿದ್ರಿ 1 ಟೇಬಲ್ ಸ್ಪೂನ್ ಅಷ್ಟು ನಾವಿಲ್ಲಿ ಗ್ರಾಮ್ ಫ್ಲೋರ್ ಅಥವಾ ಕಡಲೆ ಹಿಟ್ಟು ಅಥವಾ ಬೇಸನನ್ನು ತೊಗೊಳಕತ್ತೀವಿ ರೀ. ಹಾಕಿ ಅದನ್ನು ಒಂದು ಕಡ್ಗೋಲ್ ತೊಗೊಂಡು ಚಂದಂಗೆ ಕಡಿಬೇಕ್ರಿ. ಮಜ್ಜಿಗೆ ಕಡಿಯುವಾಗ ಯಾವತ್ತೂ ನೆನಪು ಬರುವಂತಹ ಉತ್ತರ ಕರ್ನಾಟಕದ ಹಾಡು ಅಂತಂದ್ರೆ ಅದು ಸರಕು ಬರೋಕ್ಕೆ ಸಂಗವ ಮಜ್ಜಿಗೆ ಕಡಿ ನಿಂಗವ ಆದ ನಂತರ ಬಾಯಿ ಹಠ ಹಾಕಿಬಿಡ್ರಿ. ಆಮೇಲೆ ಒಂದು ಕಾರು ಕಲ್ಲೊಳಗೆ ಬೆಳ್ಳುಳ್ಳಿ ಹೆಸರುಗಳನ್ನ ನಾವು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ಒಂದು 4ರಿಂದ 5 ದೊಡ್ಡ ಇದರ ತೊಗೊಂಡು ಕುಟ್ಟಿ ಇಟ್ಕೊಂಡ್ಬಿಡ್ರಿ. ಅದೇ ಕಾರು ಕಲ್ಲೊಳಗೆ ಶುಂಠಿ ಹಾಕೋಣ, ಶುಂಠಿ ಅದ್ರ ಜೊತೆ ಹಸಿ ಮೆಣಸನ್ನು ಹಾಕೋಣ ರೀ. ಅದ್ರ ಜೊತೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಸೇರಿಸಿ ಕಲ್ಲೊಳಗನ ಇದನ್ನೆಲ್ಲನೂ ಕುಟ್ಟೋಣ. ಇದನ್ನೆಲ್ಲ ಮಿಕ್ಸರ್ಗೆ ಹಾಕ್ಬೋದು ರೀ, ಆದರೆ ಕಲ್ಲೊಳಗಿನ ಮಜಾ ಮಿಕ್ಸರ್ದಾಗ ಬರೋದಿಲ್ಲ. ಅದ ನಂತರ ನೆನಪಿಟ್ಕೊರಿ. ಚೆಂದಂಗೆ ಕುಟ್ಟಿ ಈ ರೀತಿಯಾಗಿ ತಯಾರು ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ. ಮುಂದಕ್ಕೆ ಒಂದು ಕಡಾಯಿ ಅಥವಾ ಒಂದು ಪಾತ್ರದಾಗ ಸ್ವಲ್ಪ ಎಣ್ಣೆಯನ್ನು ಕಾಯಕ್ಕಿಟ್ಟು ಎಣ್ಣೆ ಕಾದಾದ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕಿ ಚಟ್ಪಟ ಹಣ್ಣು ಹೋಗ್ಬೇಕ್ರಿ. ಸಾಸಿವೆ ಆದಮೇಲೆ ಜೀರಿಗೆ ಎರಡೂ ಚಟ್ಪಟ ಅನ್ಬೇಕ್ರಿ. ಅದಾದ ನಂತರ ಒಂದೀಟ ಇಂಗು ಸ್ವಲ್ಪ ಚಿಟಿಕೆ ಅಷ್ಟು ಇಂಗನ್ನು ಹಾಕಿರಿ. ಮತ್ತು ಒಣ ಮೆಣಸಿಕಾಯನ್ನು ಹಾಕಿರಿ. ಬ್ಯಾಡಗಿರಿ ಇರಲಿ ಗುಂಟೂರು ಇರಲಿ ಯಾವ್ದು ಬೇಕಾದ ಹಾಕಿರಿ. ಅದಾದ ನಂತರ ಇಲ್ಲಿ ನೀವು ಜಜ್ಜಿಟ್ಟಂತಹ ಬೆಳ್ಳುಳ್ಳಿಯನ್ನು ಹಾಕಬೇಕು. ಹಾಕಿ ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ಅದಾದ ನಂತರ ಫ್ರೆಶ್ ಕರಿಬೇವುಲಿಗಳನ್ನ ಸ್ವಲ್ಪ ಜಾಸ್ತಿನೇ ಹಾಕಿರಿ. ಕರಿಬೇವು ತಿನ್ನಿರಿ, ಮನುಷ್ಯಾಗ ಬಹಳ ಒಳ್ಳೇದು ರೀ. ಆಮೇಲೆ ಬರೀ ತೆಗೆದು ಇಟ್ಟು ಬಿಡಬೇಡ್ರಿ ಪ್ಲೇಟ್ನಾಗ, ಅದು ನೆನಪಿಟ್ಕೋರಿ. ಅದಾದ ನಂತರ ಇಲ್ಲಿ ಏನು ಮಾಡಿರಿ ಅಂತಂದ್ರೆ ಈ ಹಸಿ ಮೆಣಸು ಏನು ಜಜ್ಜಿದ್ರಲ್ಲ ಶುಂಠಿ ಹಾಕಿ ಅದನ್ನು ಹಾಕಿ ಅದನ್ನು ಸ್ವಲ್ಪ ನಾವು ಈ ರೀತಿಯಾಗಿ ತಿರುಗಾಡ್ಬೇಕ್ರಿ. ರೀ ಇಷ್ಟಂತರೂ ಮಾಡಿ ನೀವು ಗ್ಯಾಸನ್ನು ಲೋ ಫ್ಲೇಮಿಗೆ ತೊಗೊಂಬಂದ ಈಗ ಅದರೊಳಗೆ ಈ ಹಿಟ್ಟು ಹಚ್ಚಿದಂತಹ ಮಜ್ಜಿಗೆ ಏನಿದ್ದು ನೋಡಿರಿ, ಅಂದರೆ ಕಡ್ಲಿ ಹಿಟ್ಟು ಹಾಕಿರ್ತೀವಲ್ಲ ಅದನ್ನು ತೊಗೊಂಬಂದು ಹಾಕಿ ಇದನ್ನು ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿ. ಸಣ್ಣ ಉರಿ ಒಳಗನ ಚಲೋ ತಂಗೆ ಕೂತೈತಿ. ಮಜ್ಜಿಗೆ ಗಿಜ್ಜಿಗೆ ಹೊಡಿದಿಲ್ಲ ರೀ, ಏನೂ ಆಗೋದಿಲ್ಲ. ನೋಡ್ಕೊತ ಹೋಗ್ರಿ, ಚೆಂದಂಗೆ ಅದನ್ನು ಮಿಕ್ಸ್ ಮಾಡಿ. ಇಲ್ಲ ದೊಡ್ಡ ಗುಂಡೆದ ಬೇಕಂತಂದ್ರೆ ಅದ್ರಾಗ ತೊಗೊಂಡು ಹಾಕಿ ಚೆಂದಂಗೆ ಮೊದಲಿನವರೆಲ್ಲ ಹಿಂಗೆ ಮಣ್ಣಿನ ಗುಂಡೆ ಇರ್ತದ್ರಿ, ಇದ್ರೊಳಗನ ಚಲೋ ತಂಗಿ ಕುದಿಸಿ ಮಜ್ಜಿಗೆ ಸಾರು ಅದು ಮಜ್ಜಿಗೆ ಆಮ್ರ ಮಾಡ್ತಿದ್ದಾರೆ. ಹಿಂಗೆ ನೀವು ಇವನ್ನ ಸಮಾಧಾನ್ಲೆ ಕುದಿಸ್ಕೊಂತ ಹೋಗಬೇಕು. ಅದು ಚೆಂದಂಗೆ ಒಂದೀಟು ಗಟ್ಟಿ ಅನ್ಸಕ್ಕೆ ಶುರು ಆಗ್ತೈತೆ ರೀ. ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿದಕ್ಕೆ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಿ ಅದಕ್ಕೊಂದು ಇಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಿರುವಾಡಿರಿ ಅಂತಂದ್ರೆ ಚಲೋ ತಂಗಿ ಕುದಿಸಿದ್ರಿ ಅಂತಂದ್ರೆ ಒಂದು 2 ಕುದಿ ಬಂದರೂ ಸಾಕ್ರಿ. ಅಂದರೆ ನೀವೊಂದು ಮಜ್ಜಿಗೆ ಸಾರು ಅಥವಾ ಮಜ್ಜಿಗೆ ಆಮ್ರ ತಯಾರಾಗೈತೆ ಅಂತ ಅರ್ಥ. ಇಷ್ಟ ನೀವು ಮಾಡಬೇಕಾಗಿರೋದು. ಇಷ್ಟು ಮಾಡಿದ್ರಿ ಅಂತಂದ್ರೆ ಅನ್ನದ ಜೊತೆ ಬಹಳ ವಿಶೇಷವಾಗಿ ಹಂಗನೂ ಕುಡಿಬೋದ್ರಿ. ನೀವು ಬೇಕಂದ್ರೆ ಇದನ್ನು ತಂಪು ಮಾಡ್ಕೊಂಡು ಕುಡಿಬೋದ್ರಿ, ಏನೂ ಅಡ್ಡಿ ಇಲ್ಲ. ಭಾಳ ಚಲೋ ಅನ್ನಿಸ್ತದೆ ರೀ. ಅನ್ನ ಈ ಒಂದು ಮಜ್ಜಿಗೆ ಸಾರು ಮ್ಯಾಲೆ ಒಂದಿಟ್ಟು ತುಪ್ಪ, ಬಾಜು ಒಂದಿಟ್ಟು ಹಪ್ಪಳ, ಸಂಡಿಗೆ, ಮೊಸರು ಮೆಣಸಿಕಾಯಿ ಇಂಥವೇನ್ರಿ ಇದ್ದು ಅಂತಂದ್ರೆ ಅದರ ರುಚಿ ಡಬಲ್ ಆಗ್ತೈತೆ ರೀ, ಗ್ಯಾರಂಟಿ ಡಬಲ್ ಆಗ್ತೈತೆ ರೀ. ಉಪ್ಪಿನಕಾಯಿ ಬೇಕಂದ್ರೆ ತೊಗೊಳ್ಬೋದು. ಆಮೇಲೆ ನಿಮಗಿದೆ ಏನ್ರಿ ಮೊಸರು ಮೆಣಸಿಕಾಯಿ ಅಥವಾ ಮಜ್ಜಿಗೆ ಮೆಣಸಿಕಾಯಿಯನ್ನು ತಪ್ಪಲಾರ್ದ ಇದ್ರ ಜೊತೆ ಕರ್ಕೊಂಡು ತಿನ್ನಿರಿ. ಆಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಾಗಿ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.